ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆಗೆ ಸಂಸದ ನಾರಾಯಣ ಬಾಂಡಗೆ ಪತ್ರ ಬರೆದಿದ್ದಾರೆ. 3 ಪುಟಗಳ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ ಬಾಂಡಗೆ. ಆರ್ಎಸ್ಎಸ್ನ ಅನೇಕ ಸಾಮಾಜಿಕ ಚಟುವಟಿಕೆ ಆರ್ಎಸ್ಎಸ್ ಮಾಡ್ತಾ ಬರ್ತಾ ಇದೆ. ಸಂಘದ ಮೇಲೆ ವಿವಿಧ ಸಂದರ್ಭದಲ್ಲಿ ನಿಷೇಧವನ್ನ ಹೇರಲಾಗಿತ್ತು. ಈ ರೀತಿ ಸಾಕಷ್ಟು ವಿಚಾರಗಳನ್ನು ಬಾಂಡಗೆ ಅವರು ಮೆನ್ಷನ್ ಮಾಡಿರುವಂತದ್ದು. ವಿವಿಧ ಸಂದರ್ಭದಲ್ಲಿ ನಿಷೇಧ ಹೇರಲಾಗಿತ್ತು. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಆಧಾರದ ಮೇಲೆ ಪ್ರಶ್ನೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಹಿಂದೂ ಸಂಘಟನೆಗಳೇ ಟಾರ್ಗೆಟ್ ಯಾಕೆ ಅಂತ ಪ್ರಶ್ನೆ ಮಾಡಿರುವಂಥದ್ದು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಘಟನೆಯನ್ನ ಜನ ಇನ್ನೂ ಕೂಡ ಮರೆತಿಲ್ಲ. ಹೀಗೆ ವಿವಿಧ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಬಾಂಡಗೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ಆಧಾರದ ಮೇಲೆ ಪ್ರಶ್ನೆ ಮಾಡುವಂಥದ್ದು ಸರಿಯಲ್ಲ. ನಿಮ್ಮ ಪತ್ರದಿಂದ ಜನಸಾಮಾನ್ಯರಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾರಾಯಣ ಬಾಂಡಗೆ ಸುದೀರ್ಘವಾಗಿರುವಂತಹ ಪತ್ರವನ್ನು ಬರೆದಿದ್ದಾರೆ. ಕರ್ನಾಟಕದಲ್ಲಿ ಆಗಿರುವಂತಹ ಕೆಲವೊಂದು ಘಟನೆಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಒಂದು 3 ಪುಟಗಳ ಸುದೀರ್ಘ ಪತ್ರದಲ್ಲಿ ಡಿಜೆ ಹಳ್ಳಿ ಹಾಗೂ ಕೆಜೆ ಹಳ್ಳಿ ನಡೆದಿರುವಂತಹ ಒಂದು ಸಂಘರ್ಷದ ಬಗ್ಗೆ, ಗಲಾಟೆ ಬಗ್ಗೆ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಸೊ ನೀವು ವಿವಿಧ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಆಧಾರದ ಮೇಲೆ ಪ್ರಶ್ನೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಪತ್ರದಿಂದ ಜನಸಾಮಾನ್ಯರಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ ಯಾಕೆ ನಿರಂತರವಾಗಿ ಹಿಂದೂ ಸಂಘಟನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ? ಯಾಕೆ ಗುರಿಯಾಗಿಸಿ ಪ್ರಶ್ನೆಯನ್ನ ಮಾಡುತ್ತೆ? ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಇರಬಹುದು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದಂತಹ ಘಟನೆ ಇರಬಹುದು. ಇಂತಹ ಘಟನೆಗಳನ್ನ ಜನರು ಇನ್ನೂ ಕೂಡ ಮರೆತಿಲ್ಲ. ಇಂತಹ ಘಟನೆಗಳ ಕುರಿತು ಇದೇ ರೀತಿ ಬಹಿರಂಗ ಪತ್ರಗಳು ಮತ್ತು ಪ್ರಶ್ನೆಗಳು ಯಾಕೆ ಉದ್ಭವಿಸ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆಗೆ ಬಾಂಡಗೆ ಪತ್ರ ಮುಖೇನ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಸಾಕಷ್ಟು ವಿಚಾರಗಳು ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಬಿಟ್ವೀನ್ ಆರ್ಎಸ್ಎಸ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯತೆ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಆರ್ಎಸ್ಎಸ್ ನವರು ಕೂಡ ಸುದೀರ್ಘ ಪತ್ರದ ಮೂಲಕ ಕೌಂಟರ್ ಅನ್ನು ಕೊಡ್ತಾ ಇದ್ದಾರೆ.